ನಾ ಯಾಕೆ ಸಿಟ್ ಮಾಡ್ಕೊಲಿ ಮಮ್ಮಿ. ಮಮ್ಮಿ ನೀನ್ ನೆನಪದ, ನಾ ಜಾಬ್ ಮಾಡ್ತಿರ್ಲಿಲ್ಲ ಅವಾಗ ಪಪ್ಪ ನನಗೆ ಎಷ್ಟು ಬೈತಿದ್ರು ಗೊತ್ತದ. ನನಗೆ ಅವಾಗ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತಿತ್ತು ಮಮ್ಮಿ. ಆದ್ರೆ ನಂಗೆ ಜಾಬ್ ಸಿಕ್ ಮೇಲೆ ಗೊತ್ತಾಯ್ತು ಮಮ್ಮಿ, ಪಪ್ಪ ನನಗೆ ಯಾಕೆ ಅಷ್ಟು ಬೈತಿದ್ರು, ಅವ್ರು ನನಗೆ ಎಷ್ಟು ಕಷ್ಟಪಟ್ಟು ಬೆಳೆಸಿರತ್ ಗೊತ್ತಾಯ್ತು. ಒಂದೇ ಒಂದು EMI ಕಟ್ಲಕ್ ಒದ್ದಾಡತ್ತೀನಿ ಮಮ್ಮಿ ನಾನು. ಆದ್ರ ಪಪ್ಪ ನನ್ ಫೀಸ, ತಂಗಿ ಫೀಸ, ಸ್ಕೂಲ್ ಹಿಡ್ಕೊಂಡು ಡಿಗ್ರಿ, ಡಬಲ್ ಡಿಗ್ರಿ ತನ ಓದ್ಸಾರ. ಅವ್ರ ಅದ್ ಹೆಂಗ್ ಓದ್ಸಾರ ಅಂತೇಳಿ ವಿಚಾರ ಮಾಡಿದ್ರೆ ತಲೆ ಖರಾಬ್ ಆಲತ್ತ ಮಮ್ಮಿ. ಖರೇನು ಪಪ್ಪ ಗ್ರೇಟ್ ಮಮ್ಮಿ. ನಾ ಜಾಬ್ ಮಾಡ್ಲಾರ್ದವ್ರು ನಂಗೆ ಯಾಕೆ ಬೈತಿರತ್ ನಂಗೆ ಈಗ ಅರ್ಥ ಆಯ್ತು ಮಮ್ಮಿ. ನನಗೊಂದ್ ಜವಾಬ್ದಾರಿ ಬರ್ಬೇಕು, ಮನಿ ಜವಾಬ್ದಾರಿನ ತಗೋಬೇಕಂತ ಬೈತಿದ್ರು. ಆದ್ರೆ ಈಗ ನನಗೊಂದ್ ಮಾತನೇ ಏನೋ ನನಗೆ, ನಾ ಜಾಸ್ತಿ ಟೆನ್ಷನ್ ತಗೊಳ್ಳೋದೇ ಬಿಟ್ಟಿ ನೋಡು ಮಮ್ಮಿ. ಯಾಕಂದ್ರ ಒಂದು ಸಣ್ಣ ಕೆಲಸ ಮಾಡ್ಕೊತಾನೆ ಪಪ್ಪ ನಮಗೆ ಇಷ್ಟೆಲ್ಲ ಓದ್ಸಾರ ಅಂತಂದ್ರ ಪಪ್ಪನಿಗಿಂತ ದೊಡ್ಡ ಇನ್ಸ್ಪಿರೇಷನ್ ಬೇಕೇನ್ ಮಮ್ಮಿ. ಪಪ್ಪನೇ ನನಗೊಂದು ದೊಡ್ಡ ಇನ್ಸ್ಪಿರೇಷನ್ ಮಮ್ಮಿ. ನಿಮ್ಗೆ ಏನ್ರ ಜೀವನ ಮಾಡೋದು ಭಾಳ ಕಷ್ಟ ಅದಂತ ಅನ್ಸತ್ತೆ ಅಂತಂದ್ರಲ್ಲ, ನಿಮ್ ತಂದೆ ನಿಮಗೆ ಎಷ್ಟು ಕಷ್ಟಪಟ್ಟು ಬೆಳೆಸಿರತ್ತೆ ಒಂದೇ ಒಂದ್ಸಲ ವಿಚಾರ ಮಾಡ್ರಿ. ಎಲ್ಲಾ ಕಷ್ಟಗಳು ಭಾಳ ಸಣ್ಣದಾಗ ಕಾಣಿಸ್ತಾವ.